ಥರ ನಂತರ ನನಗೆ ಬೇಕು ಅನ್ನೋಂಥ ಪಟ್ಟು ಇವರು ಹಿಡಿದಿದ್ದಾರೆ ಅನ್ನುವಂಥ ಮಾತನ್ನು ನಾನು ಆ ದಿಶೆಯಲ್ಲೇ ನಮ್ಮ ಡಿ ಕೆ ಶಿ ಅವರು ಹೇಳ್ತಾ ಇದ್ದಾರೆ, ನಮಗೇನು ಅವಸರ ಇಲ್ಲಪ್ಪ ಈ ಸದ್ಯ ಸೇವೆ ಆಗ್ಬೇಕಂತಿಲ್ಲ, ಮತ್ತು ಯಾವಾಗ ಆಗ್ಬೇಕಂತದ. ಇಲ್ಲಿ ಸೂಕ್ಷ್ಮ ಪ್ರಶ್ನೆಗಳಿವು, ಪ್ರಶ್ನೆ ಉತ್ತರ ನಮ್ಗೆ ಅವಸರ ಇಲ್ಲ. ಅದಕ್ಕೆ ಇವು ನಾನು ಪಟ್ಟಿ ಬಿಡೋದಲ್ಪ, ನಾನು ಮುಖ್ಯಮಂತ್ರಿ 28ರವರೆಗೆ ಇವ್ರ ಮೇಲೆ ಹೇಳ್ತಾನೆ ಇರ್ತಾರೆ. ಮತ್ತು ಮ್ಯಾಲೊಂದು ವಾಕ್ಯ ಹಾಕ್ತಾ ಇರ್ತಾರೆ, ಹೈಕಮಾಂಡ್ ಹೇಳಿದಂಗೆ ಕೇಳ್ತೀನಿ, ಹೈಕಮಾಂಡ್ ಹೇಳಿದಂಗೆ ಕೇಳ್ತೀನಿ ಅಂತ ಹೇಳ್ತಾರೆ ವಿನಃ ನಾನು ನಡ್ಕೋತೀನಿ ಅಂತಲ್ಲ. ಅಂದಲೇ ಹೈಕಮಾಂಡ್ ಎಸ್ ಅಂದ್ರೆ ಇಲ್ರಿ ಅಂತ ಕೇಳಿದ ತಕ್ಷಣ ಮತ್ತೆ ನಿಲುವು ಬದಲು ಮಾಡ್ತಾರೆ. ಶಾಸಕರದರಲ್ಲಿ ಶಾಸಕರು ಆಯ್ಕೆ ಮಾಡ್ಬೇಕಂದ್ರೆ ಸಿದ್ದರಾಮಯ್ಯ ಹೇಳ್ತಾರೆ. ಅಂದ್ರೆ ಸಿದ್ದರಾಮಯ್ಯನವರು ಅಟ್ಲೀಸ್ಟ್ 2028ರವರೆಗೆ CM ಸಿಡಿದು ಇಳಿದು ಹೋಗುವುದಿಲ್ಲ ಅನ್ನೋದು ಎಲ್ಲ ಡೆವಲಪ್ಮೆಂಟ್ ಗೊತ್ತಾಗ್ತದೆ. ಅದೇ ಕಾರಣ ಇವರಿಗೂ ಅದು ಅವಸರ ಇಲ್ಲ. ಡಿ ಕೆ ಶಿ ಅವ್ರಿಗೆ ನಾ ಈ ಸದ್ಯ ಆಗಬೇಕಪ್ಪ CM ನಾನು ಮಾಡೇ ಹೋಗೋರಂತ. ಆದರೆ ಇಲ್ಲೇ ಡಿ ಕೆ ಶಿ ಅವ್ರನ್ನ ಬೆದರಿಸೋ ಸಲುವಾಗಿ ಸಿದ್ದರಾಮಯ್ಯನವರು ಸತೀಶ್ ಅವ್ರು ನಿಂತು ಕಟ್ಟೋದು, ಪರಮೇಶ್ವರ್ ನಿಂತು ಕಟ್ಟೋದು, SC ದಲಿತರನ್ನು ತರೋದು, ಈ ನಡುವೆ ಪ್ರಿಯಾಂಕಾ ಖರ್ಗೆ ಅವ್ರ ಸಂದು ನನಗೆ ಬಂದುಬಿಟ್ಟಿದ್ದಾರೆ. ನಿಜವಾಗಿಯೂ ಪ್ರಿಯಾಂಕಾ ಖರ್ಗೆ ಅವರು ಚೀಫ್ ಮಿನಿಸ್ಟರ್ ಆಗೋದು ಯೋಗ್ಯನೇ ಇದ್ದಾರೆ ಅಂತ ನಮಗನ್ನಿಸ್ತದೆ. ನಿಜವಾಗಿಯೂ ಅವರು ಎದುರಿಸಿದಂಥ ಸಂಘಟನೆ ಅದು RSS ಅಂತ ಬಲಿಷ್ಠ ಬುದ್ಧಿವಂತಿಕೆ ಜನರನ್ನು ಎದುರು ಹಾಕ್ಕೊಂಡು ಇವತ್ತು ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ತಮ್ಮ ಮಾತನ್ನು ಬಿಟ್ಟು ಕೊಡ್ತಾ ಇಲ್ಲ ಅವರು. ಅದು ದಿಟ್ಟನಿರ್ಬೋದು, ಅದು ಸಹಜವಾಗಿ ಬರುವಂಥದ್ದೆಲ್ಲ. ಒಳ್ಳೆಯ ಅಭ್ಯಾಸ, ತಿಳುವಳಿಕೆ, ಓದು ಇವೆಲ್ಲ ಕಾರಣ ಆಗ್ತದೆ. ಸುಮ್ಮನೆ ಒಂದು ದಿನ ಬಂದು ಎದುರು ಹಾಕ್ಕೋತೀರಪ್ಪ ಅವ್ರು ಅನ್ನೋದು ಸಾಧ್ಯನೇ ಇಲ್ಲ. ಯಾಕಂದರೆ ಈ ದೇಶ ಕಂಡಂಥ ಅತ್ಯಂತ ಬುದ್ಧಿವಂತಿಕೆಯ ಜಾಣ್ಮೆಯ ಜಾನೆಯ ಸಂಘಟನೆ ಯಾವುದರಿದ್ದರೆ ಅದು RSS.